ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ 3 ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡ ನಮ್ಮ ಹೊಸ ಸಬ್ಸ್ಕ್ರೈಬರ್ದು ಸ್ಕ್ರೀನ್‌ಶಾಟ್ ಹಾಕ್ತಾ ಇದ್ದೀನಿ. ನನಗಂತೂ ಎಷ್ಟು ಖುಷಿಯಾಗಿದೆ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ. 3 ದಿನದಲ್ಲೇ ಚೇಂಜಸ್ ಕಾಣಿಸ್ತಿದೆ ಹೇಮಾ ನಮ್ಮ ಮುಖದಲ್ಲಿ ಅಂತ ಹೇಳಿದ್ದಾರೆ. ಅದೇ ಈ ಜಾದೂ ಮಾಡ್ತಿರೋ ಹೆಣ್ಣೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವಿಡಿಯೋನ ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀನಾ ಅಂತ ಏನು ನಮ್ಮ ಸಬ್ಸ್ಕ್ರೈಬರ್, ಹೊಸ ಸಬ್ಸ್ಕ್ರೈಬರ್ ಅವ್ರದ್ದು 2ರಿಂದ 3 ಮೆಸೇಜ್ ನೋಡಿದ್ದೀನಿ ನಾನು. ಆಯಿತಾ? ಸ್ಟಾರ್ಟಿಂಗಲ್ಲಿ ನನಗೆ ಕೇಳಿದ್ರು. ಆಮೇಲೆ ಏನು ರೆಮಿಡಿ ಅಂತ ಕೇಳಿದ್ರು. ಆಮೇಲೆ ನೆಕ್ಸ್ಟ್ ಅವ್ರು ಹೇಳಿದ್ರು ನನಗೆ ವಾಸಿ ಆಗ್ತಾ ಬರ್ತಿದೆ, ಪಿಗ್ಮೆಂಟೇಷನು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಿದೆ ಅಂತ ಹೇಳಿದ್ರು. ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನನಗೆ 3 ದಿನದಲ್ಲಿ ರಿಸಲ್ಟ್ ಸಿಕ್ಕಿದ ಫಸ್ಟ್ ಸಬ್ಸ್ಕ್ರೈಬರ್ ನೀವು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಚಾನಲ್ನ ನಂಬಿ ನೀವು ಹೇಳಿದ್ದ ರೆಮಿಡಿನ ನೀವು ಟ್ರೈ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಅವ್ರಿಗೆ ನಾನು ಇನ್ನೂ ಮೆಸೇಜ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಅವ್ರದ್ದು ಸ್ಕ್ರೀನ್‌ಶಾಟ್ ಹಾಕ್ತೀನಿ. ನನಗೆ ತುಂಬ ಏನಂತೀವಿ ಗೊತ್ತಾ, ಇದು ಖುಷಿ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ನಂಬಿಕೆ ಇಟ್ಕೊಂಡು ಒಂದು ಚಾನಲ್ ಬಗ್ಗೆ ಅವರು ರೆಮಿಡಿ ಮಾಡಿದ್ದಾರೆ ಅಂತ ನನಗೆ ಆ ವಿಷಯಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಆಯಿತಾ? ಎಷ್ಟು ನಾವು ಹೇಳೋ ಪುಟ್ಟು ಇನ್ಫಾರ್ಮೇಷನ್ನು ತೊಗೊಂಡು ಹೌದು ಇಲ್ಲೇ ತೊಗೊಳ್ಬೇಕು, ಇಲ್ಲೇ ಮಾಡಬೇಕು, ಇಷ್ಟೇ ಹಾಕಬೇಕು ಮತ್ತು ಡೌಟ್ಸ್ ಕೇಳ್ತಾರೆ ನೋಡಿ, ಅದು ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ಒಂದು ರೆಮಿಡಿ ಇವಾಗ ನಿನ್ನೆ ನಾನು ಕಮಲಾ ಹೊನ್ನಾವರ್ ಮ್ಯಾಮ್ದು ಹೇಳಿದೆ ನೋಡಿ. ನಲಪಮ, ಮುಲತಿ, ಜಾಕಾಯಿ, ಆಲಮ್ ಬಿಟ್ಟು ಸೆಟ್ ಆಗಿರೋದವ್ರಿಗೆ ಪಾಲಕ್ದು. ಆಯಿತಾ? ನಮ್ಮ ಒಬ್ಬರು ಮ್ಯಾಮ್ ಹೊಲ್ದಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಇದು ಯಾವುದೂ ಸೆಟ್ ಆಗಿಲ್ಲ. ಅವ್ರಿಗೆ ಸೆಟ್ ಆಗಿದ್ದು ಆಲಮ್ ಮತ್ತು ಆಲೂಗೆಡ್ಡೆ ಸ್ಟಾರ್ಚ್ದು. ಸೊ ವೆರೈಟಿ ಆಫ್ ಸ್ಕಿನ್ಸ್ ಇಲ್ಲೇ ಇದೆ ನೋಡ್ಕೊಳ್ಳಿ. ಆಯಿತಾ? ಸೊ 3 ದಿನದಲ್ಲಿ ನಲಪಮ ಜಾದೂ ಮಾಡ್ಬೋದು. 3 ದಿನದಲ್ಲಿ ನಲಪಮ ಆಗದೇನೂ ಇರ್ಬೋದು. 30 ದಿನದಲ್ಲಿ ಆದಮೇಲೂ ನಲಪಮ ಜಾದೂ ಮಾಡ್ಬೋದು. ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ ಅಲ್ವಾ? ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್. ಆಮೇಲೆ ಸ್ಕಿನ್ನು ಲೇಯರ್ ಬೈ ಲೇಯರ್ ಇದೆ. ಒಂದೇ ಲೇಯರ್ ಅಂದರೆ ಒಂದು ಸಲ ಎಲ್ಲ ಅಪ್ಲೈ ಮಾಡಿದ ತಕ್ಷಣ ಹೊಟ್ಟೋಗುತ್ತೆ ಅಂತ ಹೇಳ್ಬೋದು. ಇಲ್ಲ, ಲೇಯರ್ ಬೈ ಲೇಯರ್ ಇದೆ. ಮತ್ತು ಸಾಫ್ಟ್ ಸ್ಕಿನ್ ಇದೆ. ನಿಮ್ಮ ಕೈಯಲ್ಲಿ ರಫ್ ಇದೆ ಸ್ಕಿನ್ನು, ಸ್ವಲ್ಪ ದಪ್ಪ ಚರ್ಮ ಇದೆ. ಇದು ಮೃದು ಚರ್ಮ. ಇದಕ್ಕೇನಾದರೂ ಇಮ್ಮಿಡಿಯೇಟಾಗಿ ಆಮೇಲೆ ಅದರದ್ದು ಡ್ಯಾಮೇಜ್ನ ನಾವು ಅಷ್ಟು ಈಸಿಯಾಗಿ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋಲು ಪ್ಯಾಚ್ ಟೆಸ್ಟ್ ಅಂತ ಹೇಳೋದು. ನಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫಸ್ಟು ನಾನಿವಾಗ 3 ಸ್ಟೆಪ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು, ಯಾಕಂದರೆ ಇದ್ರ ಬಗ್ಗೆನೇ ಸುಮಾರಷ್ಟು 50 ಕ್ವೆಶ್ಚನ್ಸ್ ಬಂದಿದೆ ನನಗೆ. ನಾನು ಒಬ್ರೊಬ್ರಿಗೂ ಉತ್ತರ ಹೆಂಗೆ ಕೊಡಲಿ ನೀವೇ ಯೋಚನೆ ಮಾಡಿ. ಇವಾಗ ನಾನು ಉತ್ತರ ಕೊಟ್ಕೊಂಡು ಬಂದ ಮತ್ತೆ ಅದ್ರ ಮೇಲೆ ಕ್ವೆಶ್ಚನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಅವರ ಕ್ವೆಶ್ಚನ್ಸ್ ಎಲ್ಲ ತಗೊಂಡು ನಾನು ಇವತ್ತಿನ ವೀಡಿಯೋ ಮಾಡಿದ್ದೀನಿ. 3 ಸ್ಟೆಪ್ ಇದೆ ಇದಕ್ಕೆ. ಆಯಿತಾ? ಅದು ಕ್ಲಿಯರಾಗಿ ಹೇಳಿದ್ದೀನಿ. ಮತ್ತು ಒಬ್ಬರು ಮ್ಯಾಮು ಪಿಂಪಲ್ಸ್ಗೆ ಕೇಳ್ತಾಯಿದ್ರು. ಆ್ಯಕ್ಚುಲಿ ಪಿಂಪಲ್ಸ್ಗೆ ನಾನು ವೀಡಿಯೋ ಮಧ್ಯದಲ್ಲೇ ಕೊಟ್ಟಿರ್ತೀನಿ. ಓಪನ್ ಪೋರ್ಸ್ಗೆ ವೀಡಿಯೋ ಮಧ್ಯದಲ್ಲೇ ಕೊಟ್ಟಿರ್ತೀನಿ. ಅದು ನಾವು ಸ್ಕಿಪ್ ಮಾಡಿ ನೋಡ್ತೀವಿ ನೋಡಿ, ಆವಾಗ ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ಹೇಳಿದ್ರು ಸ್ಕಿಪ್ ಮಾಡಬೇಡಿ, ಕೊಟ್ಟಿರ್ತೀನಿ ಅಂತ. ಓಕೆ? ಇವತ್ತು ನಾನು ಪಿಗ್ಮೆಂಟೇಷನ್ ಜೊತೆ ಸ್ಕಿನ್ ವೈಟ್ನಿಂಗ್ ರೆಮಿಡಿನೂ ಹೇಳ್ಕೊಡ್ತಿದ್ದೀನಿ. ಬರೀ ಆಲಮ್ ಒಂದೇ ಸ್ಕಿನ್ ವೈಟ್ನಿಂಗಲ್ಲ, ಬೇರೆನೂ ಇದೆ. ಆಯಿತಾ? ಇದರಲ್ಲೇ ಇನ್ವಾಲ್ವ್ ಆಗಿದೆ. ಇವತ್ತಿನ ವೀಡಿಯೋಲೇ ಇನ್ವಾಲ್ವ್ ಆಗಿದೆ. ಅದು ಯಾವಾಗ ಅಂತ ನಾನು ಹೇಳ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಏನೇನು ರೆಡಿ ಮಾಡಿದೆ ಅಂತ ಒಂದು ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಪ್ರೊಸೀಜರಲ್ಲಿ ಸುಮಾರಷ್ಟು ಬೇಗ ಪಿಗ್ಮೆಂಟೇಷನ್ನ ವಾಸಿ ಮಾಡಿಕೊಂಡ ನಮ್ಮ ಸಬ್ಸ್ಕ್ರೈಬರ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ. ಅದ್ರ ಜೊತೆಗೆ ಇದರಲ್ಲಿ ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3 ಇದೆ. ಇವಾಗ ನಾನು ಸ್ಟೆಪ್ ನಂಬರ್ 3 ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಲಿಕೋರೈಸ್ ಮುಲತಿ. ಆಯಿತಾ? ಇದು ಸ್ಟೆಪ್ ನಂಬರ್ 3. ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಫ್ರೆಶ್ ಆಗಿರೋ ಮೊಸರು, ಫ್ರಿಜ್ಜಲ್ಲಿರೋ ಮೊಸರು, ಒಂದಿನದ ಮೊಸರು ಹಾಕ್ಕೊಂಡು, ಇದು ಸ್ಟೆಪ್ ನಂಬರ್ 3 ಆಗುತ್ತೆ. ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2 ಇದೆ, ಹೇಳ್ತೀನಿ. ತುಂಬ ಸಿಂಪಲ್ ರೆಮಿಡೀಸು. ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಓಕೆ. ಇದು ಸ್ಟೆಪ್ ನಂಬರ್ 3. ಸ್ಟೆಪ್ ನಂಬರ್ 3 ರೆಡಿ ಇದೆ. ಸ್ಟೆಪ್ ನಂಬರ್ 1 ಮಾಡ್ತಾಯಿದ್ದೀನಿ. ಈಗ ನಂದಿನಿ ಬ್ಲೂ ಪ್ಯಾಕೆಟ್ ಹಾಲು. ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಈ ಥರ ಇಟ್ಕೊಂಬಿಡಿ ಫ್ರಿಜ್ಜಲ್ಲಿ. ಸೊ ದಿನಕ್ಕೆ 3 ಸಲ ನಾನು ಮುಖ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಸೊ ಈ ಥರ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಹೊರಗಡೆ ಇಟ್ಕೊಂಡ್ರೆ ವಾಸನೆ ಬರುತ್ತೆ. ಯಾವಾಗ ಬೇಕೋ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮುಖ ಕ್ಲೀನ್ ಮಾಡ್ಕೊಳ್ಳೋದು. ಸ್ಟೆಪ್ ನಂಬರ್ 2 ಹೇಳ್ತೀನಿ. ಸ್ಟೆಪ್ ನಂಬರ್ 3, ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2. ಇದೇ ಎಣ್ಣೆ ಸುಮಾರು ಜನ ಇಷ್ಟು ಒಂದು 50ರ ಮೇಲೆ ಕಮೆಂಟ್ಸ್ ಇದೆ ಫ್ರೆಂಡ್ಸ್. ಹೇಮಾ ಈ ಎಣ್ಣೆ ಯಾವುದು ಅಂತ ನಾವು ವೀಡಿಯೋಲಿ ಡೀಟೇಲಾಗಿ ಕೊಟ್ಟಿರ್ತೀವಿ ಫ್ರೆಂಡ್ಸ್, ಏನೇನು ಇನ್ಫಾರ್ಮೇಷನ್ಸ್ ಅಂತ.
ಇದ್ರ ಬಗ್ಗೆ ಇನ್ನೂ ಅಷ್ಟು ಇನ್ಫಾರ್ಮೇಷನ್ಸ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ. ಎಲ್ಲಿ ಸಿಗುತ್ತೆ, ಯಾವಾಗ ಹಾಕಬೇಕು, ಎಷ್ಟು ಹಾಕಬೇಕು, ಯಾರು ಹಾಕಬೇಕು, ಯಾವಾಗ ಹಾಕಬೇಕು, ಎಷ್ಟೊತ್ತು ಬಿಡಬೇಕು. ಓಕೆ. ಫಸ್ಟ್ ಪ್ರಶ್ನೆ, ಇದು ಯಾರ್ಯಾರು ಹಾಕ್ಬೋದು? ಪ್ರತಿಯೊಬ್ಬರು ಯೂಸ್ ಮಾಡಬೇಕು, ಬಟ್ ಪ್ಯಾಚ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಯಾರು ಮಾಡಬೇಕು, ಯಾರು ಮಾಡಬಾರ್ದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎಷ್ಟೊತ್ತಿರಬೇಕು ಅದನ್ನು ನಾನು ವೀಡಿಯೋಲಿ ಶೇರ್ ಮಾಡ್ತೀನಿ. ಓಕೆ. 10ರಿಂದ 15 ನಿಮಿಷ, 1 ವಾರ, ಫಸ್ಟ್ ವೀಕ್. ನೆಕ್ಸ್ಟು, ಕಂಟಿನ್ಯೂಸ್ ಆಗಿ ಇದು ಯೂಸ್ ಆದಾಗ ನಮಗೆ ಯಾಕೆ ಕೆಲವೊಂದು ಪಾಯಿಂಟಲ್ಲಿ ಇದು ಬರಲ್ಲ ಅನ್ನೋದಕ್ಕೆ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ. ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟು, ಎಷ್ಟೊತ್ತಿರಬೇಕು ಅಂತ ಹಾಕಿದ್ದೀನಿ, ಯಾರ್ಯಾರು ಯೂಸ್ ಮಾಡಬೇಕು ಅಂತ ಹಾಕ್ತಿದ್ದೀನಿ, ಇದು ಎಲ್ಲಿ ಸಿಗುತ್ತೆ ಅಂತ ನೋಡಿ. ಈ ಆರೆಂಜ್ ಕಲರ್ ಇದೆಯಲ್ಲ ಈ ಸ್ಕ್ರೀನ್ ಮೇಲೆ, ಇದನ್ನೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂದರೆ ಈ ಆರೆಂಜ್ ಭಾಗದಲ್ಲಿ ನಿಮಗೆ ಗ್ರೀನು ವೈಟು ಎಲ್ಲ ಇರುತ್ತೆ. ಅಂಥದನ್ನ ತೊಗೊಬೇಡಿ. ನಲಪಮರಾಡಿ ಕೇರಳಾಟಿ ತೈಲಮ್ನ ಇದು ಪ್ರತಿಯೊಂದು ಏರಿಯಾಲಿ, ಇವಾಗ ಜಯನಗರಲ್ಲಿದೆ ಅಂತ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಹೇಳಿದ್ರು. ಮ್ಯಾಮ್ ಜಯನಗರ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ. ಯಾಕೆ ಗೊತ್ತಿಲ್ವೋ ಗೂಗಲಲ್ಲಿ ಒಂದ್ಸಲ ಸರ್ಚ್ ಮಾಡಿ, ಏನಂತ, ಕೋಟಕಲ್ ಆಯುರ್ವೇದಿಕ್ ಶಾಪ್ಸ್ ಇನ್ ಬ್ಯಾಂಗ್ಳೂರ್ ಅಂತ, ನಿಮ್ಗೆ ಅದು ಸಿಕ್ಬಿಡುತ್ತೆ. ಅಥವಾ ಅಮೆಝಾನಲ್ಲಿ ಇದ್ರದ್ದು ಟೋಟಲ್ ಬೆಲೆ 165, ಬಟ್ ಅಮೆಝಾನಿಂದ ನಿಮ್ಮ ಮನೆಗೆ ತಲುಪೋದಕ್ಕೆ 210 ರೂಪಾಯಿ. ಬಟ್ ನಮ್ಮ ಆಯುರ್ವೇದ ಅಂದರೆ ನಮ್ಮ ಅಂತಲ್ಲ, ನಾನು ಏನು ಆಯುರ್ವೇದದ ಬ್ರ್ಯಾಂಡ್ ಹೇಳ್ತೀನೋ ಅವ್ರ ಹತ್ರ ನಲಪಮರಾಡಿ ಕೇರಳಾಟಿ ತೈಲಮ್ ಇಲ್ಲ, ಮುಲತಿ ಪೌಡರ್ ಅವೈಲಬಲ್ ಇದೆ. ಓಕೆ, ಮುಲತಿ ಅವೈಲಬಲ್ ಇದೆ ಅವ್ರ ಹತ್ರ. ನೆಕ್ಸ್ಟು ಹೇಳ್ದಂಗೆ ಇದು ಆರೆಂಜ್ ಇರಬೇಕು. ಇದರಲ್ಲಿ 11 ಥರದ ಗಿಡಮೂಲಿಕೆಗಳ ಲೇಪನ. ಇದು ಬೇಸಿಕಲಿ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಇದು ಇದಿರೋದು ಸಿಗೋದು, ಬಟ್ ಅಮೆಝಾನು, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ, ಕೋಟಕಲ್ ಅವ್ರದ್ದೇ ವೆಬ್ಸೈಟ್ ಇದೆ ನೋಡಿ. ಬೇಕಾದ್ರೆ ಗೂಗಲ್ಗೆ ಹೋಗಿ www.com ಕೋಟಕಲ್ ಆಯುರ್ವೇದಿಕ್ ಶಾಪ್ ಅಂತ ಹಾಕ್ಕೊಳ್ಳಿ, ನಿಮ್ದು ಅವ್ರದ್ದೇ ವೆಬ್ಸೈಟಲ್ಲಿ ಸಿಗುತ್ತೆ. ನೆಕ್ಸ್ಟು ನಾ ಹೇಳ್ದಂಗೆ ಇದೇ ಕಲರ್ ಇರಬೇಕು. 11 ಥರದ ಗಿಡಮೂಲಿಕೆಗಳಿದೆ ಇದರಲ್ಲಿ. ನಿಮಗೆ ಶ್ರೀಗಂಧ, ಕಸ್ತೂರಿ ಅರಿಶಿನ, ಅಶ್ವಗಂಧ ಎಲ್ಲ ಇದೆ. ಯಾರ್ಯಾರು ಬೇಸಿಕಲಿ ಕಸ್ತೂರಿ ಅರಿಶಿನಕ್ಕೆ ಅಲರ್ಜಿ ಇದ್ದಾರೋ ಅವ್ರು ಇದನ್ನು ದಯವಿಟ್ಟು ಯೂಸ್ ಮಾಡಿಬಿಡಿ, ಆಯಿತಾ. ದಿಸ್ ಇಸ್ ಮೋಸ್ಟ್ ಪವರ್ಫುಲ್ ನಲಪಮರಾಡಿ ಕೇರಳಾಟಿ ತೈಲಮ್, ಬಟ್ ಇದು ಎಲ್ಲರಿಗೂ ಸೂಟ್ ಆಗಲ್ಲ. ಈಗ ಒಬ್ಬರು ಸಬ್ಸ್ಕ್ರೈಬರ್ದು ಅವ್ರ ಹೆಸರು ನೀಲ ಏನೋ ಬರುತ್ತೆ ಮ್ಯಾಮ್ದು, ಅವ್ರಿಗೆ ಬೇಗ ವಾಸಿ ಮಾಡ್ಕೊಂಡಿದ್ದಾರೆ. 2ರಿಂದ 3 ದಿನದಲ್ಲೇ ಮ್ಯಾಜಿಕ್ ಆಗಿದೆ ಅವ್ರಿಗೆ. ಅವ್ರದ್ದು ಸ್ಕ್ರೀನ್ಶಾಟ್ ಇದೆ, ಯಾಕಂದರೆ ಅವ್ರು ನಮ್ಮ ಹೊಸ ಸಬ್ಸ್ಕ್ರೈಬರ್, ನನಗೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಅವ್ರಿಗೆ 2ನೇ ಮೆಸೇಜಲ್ಲೇ, 2ನೇದೋ 3ನೇ ಮೆಸೇಜಲ್ಲೇ ನಂಗೆ ಚೇಂಜಸ್ ಗೊತ್ತಾಗ್ತಿದೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ರಿಯಲಿ ಮಿರಾಕಲ್ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಇದು ಎಲ್ಲರಿಗೂ ಸೂಟ್ ಆಗಲ್ಲ. ನೆಕ್ಸ್ಟ್ ಆಯಿತಾ, ಇವತ್ತಿನ ವೀಡಿಯೋಗೆ ಹೋಗೋಣ. ಇಷ್ಟು ಹೇಳ್ಕೊಟ್ನಲ್ಲ, ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3, ಇದು ಎರಡದು ಪ್ಯಾಚ್ ಟೆಸ್ಟ್ ಬೇಕು. ಇದು ನೀವು ಎಷ್ಟು ಮುಖ ಕ್ಲೀನ್ ಮಾಡ್ಕೊಳ್ತೀರೋ ನಿಮ್ಮ ಮುಖದಲ್ಲಿರೋ ಡರ್ಟ್ ಅಷ್ಟೇ ಹೊರಗಡೆ ಬಂದು ನಿಮ್ಮ ಮುಖ ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ಇವತ್ತಿನ ವೀಡಿಯೋಗೆ ಹೋಗೋಣ. ಇನ್ನೂ ಏನಾದ್ರು ಡೌಟ್ ಇದೆ ನನ್ನ ಜೊತೆ ಶೇರ್ ಮಾಡಿ. ಹಸಿ ಹಾಲು, ನೀವೆಷ್ಟು ಹಸಿ ಹಾಲಲ್ಲಿ ನಿಮ್ಮ ಮುಖ ಕ್ಲೀನ್ ಮಾಡ್ಕೊಳ್ತೀರಾ ನಿಮ್ಮ ಮುಖ ಅಷ್ಟೇ ಪಳಪಳ ಅನ್ನತ್ತೆ, ಓಪನ್ ಪೋರ್ಸ್ ಹೋಗುತ್ತೆ. ಆಯಿಲಿ ಸ್ಕಿನ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿ. ವಿಟಮಿನ್ ಎ, ರೆಟಿನಾಲ್ ಇದೆ ಹಸಿ ಹಾಲಲ್ಲಿ. ಓಕೆ, ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ, 2 ವೀಡಿಯೋ ಮುಂಚೆ 3 ಸ್ಟೆಪ್ಸ್ ಮೆಥಡ್ ಇದೆ. ಕಾಟನ್ ಬಾಲ್ನ 3 ತುಂಡುಗಳಾಗಿ ಮಾಡಿ ಮುಖನ ವೈಪ್ ಮಾಡಬೇಕು. ಫಸ್ಟು 2 ತುಂಡುಗಳಲ್ಲಿ ನಿಮಗೆ ಕೊಳೆ ಬರುತ್ತೆ, 3ನೇ ತುಂಡಲ್ಲಿ ಕೊಳೆ ಬರಲ್ಲ ಅಂತ ನಾನು ಹೇಳಿದ್ದೆ. ನೋಡಿ, ಕಾಣ್ತಿದೆಯಾ? ಹೌದು. ಈಗ ಒಂದು 5 ನಿಮಿಷ ಇದು ಕಂಪ್ಲೀಟಾಗಿ ಡ್ರೈ ಆಗಲಿ, ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ದಿಸ್ ಇಸ್ ಸ್ಟೆಪ್ ನಂಬರ್ 1 ಓವರ್. ಓಕೆ, 10 ನಿಮಿಷದ ಪ್ರೊಸೀಜರ್. ಈಗ 5 ನಿಮಿಷ ಆಗಿದೆ, ಡ್ರೈ ಆಗಿದೆ ಹಾಲು. ನಲಪಮರಂ ಯಾರ್ಯಾರು ಯೂಸ್ ಮಾಡ್ತಿದ್ದೀರೋ ಆ ಪೌಡರು ಯೂಸ್ ಮಾಡಿಕೊಡಿ, ಏನು ತೊಂದರೆ ಇಲ್ಲ. ಓಕೆ, ಈಗ 21 ದಿನದಲ್ಲಿ ಇದ್ರ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲರಿಗೂ ಆಗಬರಲ್ಲ. ಕೈಯಲ್ಲಿ ಇಲ್ಲಿ ಹಾಕ್ಕೊಂಡು ರಾತ್ರಿ ಬಿಟ್ಟು ಬೆಳಗ್ಗೆ ಎದ್ದು ಯೂಸ್ ಮಾಡಬೇಕು. 21 ದಿನ ನೀವು ಇದ್ರದ್ದು ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು 2 ತಿಂಗಳು ಅಂದಿರ್ತೀವಿ. ಮತ್ತು ಇದು ಮುಖಕ್ಕೆ ಅಪ್ಲೈ ಮಾಡಿದಾಗ ಫಸ್ಟ್ ಲೇಯರ್ ಕ್ಲಿಯರ್ ಆಗ್ಬೋದು, ಸೆಕೆಂಡ್ ಲೇಯರಲ್ಲಿ ಅಲರ್ಜಿ ಆಗ್ಬೋದು. ಸೊ ಇದು ನಿಮ್ಗೆ ಆಗಲ್ಲ ಅಂತ ಎಲ್ಲ ಲೇಯರ್ಸ್ ಕ್ಲಿಯರ್ ಮಾಡ್ಕೊಂಡು ಬರಬೇಕಿದು, ಆಯಿತಾ. ಇದು ನೋಡ್ಕೊಳ್ಳಿ, ಕೆಲವ್ರಿಗೆ ಫಸ್ಟ್ ಲೇಯರಲ್ಲೇ ವಾಸಿಯಾಗಿದ್ದಿದೆ, ಆಯಿತಾ. ಸೊ ಇದನ್ನು ಅಪ್ಲೈ ಮಾಡಿ ಸೂರ್ಯನ ಕಿರಣಗಳನ್ನ ಅವಾಯ್ಡ್ ಮಾಡಬೇಕು. ಫಸ್ಟ್ ಪಾಯಿಂಟ್. ಸೋಪು ಕಂಪ್ಲೀಟಾಗಿ ಬರೀ ಪಿಗ್ಮೆಂಟೇಷನ್ ಅಲ್ಲ, ನಿಮ್ಮ ಜೀವನ ಪೂರ್ತಿ ನಿಮ್ಮ ಮುಖ ಚೆನ್ನಾಗಿರಬೇಕು ಅಂದರೆ ಸೋಪನ್ನ ಬಿಟ್ಬೇಡಿ. ಈಗ ಸದ್ಯದಲ್ಲೇ ಸೋಪ್ ಬರುತ್ತೆ, ನಾನು ರಿವೀಲ್ ಮಾಡ್ತೀನಿ, ಆಯಿತಾ. 2 ಸೋಪ್ನ ಪಿಗ್ಮೆಂಟೇಷನ್ ಅವ್ರಿಗೆ ಮಾಡ್ತಿರೋ 2 ಸೋಪ್
ನಿಮ್ಗೆ ಎಲ್ಲೂ ಅದು ಔಟ್ಸೈಡ್ ಮಾರ್ಕೆಟಲ್ಲಿ ನೀವು ಹೆಸರೇ ಕೇಳಿರಲ್ಲ, ಅದನ್ನು ಹೇಳ್ಬಿಡ್ತೀನಿ ಸೀಕ್ರೆಟಲ್ಲಿ ಅರ್ಥ. ಪ್ಯೂರ್ಲಿ ಫಾರ್ ಸ್ಕಿನ್ ವೈಟ್ನಿಂಗ್ ಮತ್ತು ಪಿಗ್ಮೆಂಟೇಷನ್ ಅವರು. ಮತ್ತು ಯಾರ್ಯಾರು ಕಸ್ತೂರಿ ಅರ್ಶಿನ ಆಗುತ್ತೋ ಇದನ್ನು ಯೂಸ್ ಮಾಡಬೇಡಿ. ಹನ್ನೊಂದು ಥರದ ಗಿಡಮೂಲಿಕೆಗಳಿದೆ. ನಾನು ಒಂದು 2-3 ಸೆಕೆಂಡ್ ಇದನ್ನು ಮಸಾಜ್ ಮಾಡಿದ್ದೀನಿ. ನೀವೊಂದು 5 ಸೆಕೆಂಡ್ ಮಾಡಿ. ನಿಮ್ಗೆ ಬಂತು ಪ್ಯಾಚ್ ಟೆಸ್ಟಲ್ಲಿ. 21 ದಿನ ಬಿಸಿಲನ್ನು ಅವಾಯ್ಡ್ ಮಾಡಿ. ಆಮೇಲೆ ರಾತ್ರಿ ನೀವು ವರ್ಕಿಂಗ್ ವಿಮೆನ್ಸ್ ಆದರೆ 7 ಗಂಟೆ 8 ಗಂಟೆ ಒಳಗೆ ಮಾಡಿಕೊಡಿ, ಆಯಿತಾ. ಆಮೇಲೆ ಮುಖಕ್ಕೆ ದಯವಿಟ್ಟು ಸೋಪು, ಫೌಂಡೇಶನ್, ಪೌಡರ್ ನೀವು ಏನೇನು ಹಾಕಬೇಕೋ ಎಲ್ಲ, ಬೇಬಿ ಕ್ರೀಮ್ಸ್, ಬೇಬಿ ಪೌಡರ್, ಫೈನ್. ನೆಕ್ಸ್ಟ್ ಯಾರಾದರೂ ನನಗೆ ಎಂತಪ್ಪ ಹೋಮ್ ಮೇಡ್ ಫೌಂಡೇಶನ್ಸ್ ಹೇಳಿ ಅಂದರೆ ಹೇಳ್ತೀನಿ. ಯಾಕಂದರೆ ನಾನು ಫೌಂಡೇಶನ್ ಏನೂ ಹಾಕಲ್ಲ, ನಾನು ಒಂದು ಕ್ರೀಮೂ ಹಾಕಲ್ಲ ನನ್ನ ಮುಖಕ್ಕೆ, ಆಯಿತಾ. ಸೊ ಇದನ್ನು ಹೇಳ್ತೀನಿ, ಹೋಮ್ ಮೇಡ್ ಫೌಂಡೇಶನ್ ಯಾರಿಗಾದ್ರೂ ಬೇಕಿದ್ದರೆ ಕೇಳಿ, ವರ್ಕಿಂಗ್ ಲೇಡೀಸು, ಆಯಿತಾ. ನೆಕ್ಸ್ಟು ಗಟ್ ಹೆಲ್ತ್ ಕ್ಲೀನ್ ಮಾಡ್ಕೊಳ್ಳಿ, ಅದನ್ನು ಹೇಳ್ತಾ ಬರ್ತಾಯಿದ್ದೀನಿ. ನೋಡಿ, ಪಾಲಕ್ ಸೊಪ್ಪು ಎಷ್ಟೋ ಜನ ಅದರಲ್ಲಿ ನನಗೊಂದು 2 ನೆಗೆಟಿವ್ ಕಮೆಂಟ್ ಬಂತು ಆ ಪಾಲಕ್ ಸೊಪ್ಪಲ್ಲಿ ಮಾಡಿದ್ದಕ್ಕೆ. ನನಗೆ ಅವ್ರು ಏನು ಹೇಳೋದು ಗೊತ್ತಾ, ನನ್ನ ನೆಗೆಟಿವ್ ಕಮೆಂಟ್ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ಅವ್ರು ಫ್ರೀಯಾಗಿರ್ತಾರೆ, ಹಾಕ್ತಾರೆ. ಸೊ ಅದರಲ್ಲಿ ನೆಗೆಟಿವ್ ಬಂತು, ನಾನು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ಅದನ್ನು. ಬಟ್ ಅದರಲ್ಲಿ ಮ್ಯಾಮ್ಗೆ ವಾಸಿಯಾಗಿದೆ. ಪಾಲಕ್ಕು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ಗೆ ಮಿಕ್ಸ್ ಮಾಡಿ ನಾನು ಅಕ್ಕಿ ಹಿಟ್ಟಲ್ಲಿ ಬೇಸನಲ್ಲೇನೋ ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಅವ್ರಿಗೆ. ನೋಡಿ, ಅದು ಏನು ಅಂದರೆ ನಲಪಮ, ಮುಲತಿ, ಆಲಮಲ್ಲಿ ವಾಸಿಯಾಗದಿರೋದು ಅವ್ರಿಗೆ ಇದರಲ್ಲಿ ವಾಸಿಯಾಗಿದೆ. ಸೊ ಇಟ್ ಡಿಪೆಂಡ್ಸ್ ಸ್ಕಿನ್ ಟೈಪ್ ಯಾವ ರೀತಿ ಇರುತ್ತೆ ಅಂತ, ಆಯಿತಾ. ಇದೊಂದು 8 ನಿಮಿಷ ಸ್ಟಾರ್ಟಿಂಗ್ ನೀವು ಇವತ್ತು ಹಾಕ್ತೀರ ಅಂದರೆ ಲೆಟ್ ಇಟ್ ಬಿ ಫಾರ್ 10 to 15 ಮಿನಿಟ್ಸ್. ಎಷ್ಟೋ ಸಲ ಕೈಯಲ್ಲಿ ಪ್ಯಾಚ್ ಟೆಸ್ಟ್ ಆದ್ರೂ ನಿಮಗೆ ಮುಖದಲ್ಲಿ ಇರಿಟೇಷನ್ ಏನೂ ಆಗಬಾರ್ದು, ಆಯಿತಾ. ಪ್ಯಾಚ್ ಟೆಸ್ಟಲ್ಲಿ ಪಾಸಾಗಿ ಮುಖದಲ್ಲಿ ಇರಿಟೇಷನ್ ಆಗಬಾರ್ದು. ಆಗಲಿಲ್ಲ ಅಂದರೆ ಫೈನ್, ಆಯಿತು ಅಂದರೆ ತೆಗೆದುಬಿಟ್ಟು ಐಸ್ನ ರಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಪ್ಯಾಚ್ ಟೆಸ್ಟ್ ಅನ್ನೋದು ಇಲ್ಲೇ ಮಾಡಬೇಕಾಗತ್ತೆ. ಕೆಲವರು ಇಲ್ಲಿ ಹೇಳ್ತಾರೆ, ಬಟ್ ಐ ವಿಲ್ ನೆವರ್ ರೆಕಮೆಂಡ್ ಅದು, ಆಯಿತಾ. ಸೊ ಆಗ ಬಂತು ಅಂದರೆ ಕಂಟಿನ್ಯೂಟಿ ಇಟ್ಕೊಳ್ಳಿ, ಮಾಡಿ ನಿಧಾನ ಆದರೆ ಪ್ರಧಾನವಾಗಿ ಹೋಗುತ್ತೆ. ಓಕೆ, ನಿಮ್ಮದು ಅದೇ ಹೇಳ್ತೀವಲ್ಲ, ಸ್ಕಿನ್ಗೆ ಚೇಂಜ್ ಇರುತ್ತೆ. ಸೊ ಬೇಗ ವಾಸಿ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಖಂಡಿತವಾಗ್ಲೂ ವಾಸಿ ಆಗುತ್ತೆ ವಿತ್ ಪ್ಯಾಚ್ ಟೆಸ್ಟ್. ಇದೊಂದು 10 ನಿಮಿಷ ಆಗಲಿ, ಆಮೇಲೆ 10 ನಿಮಿಷ ಆಗಿದೆ, ಕಂಪ್ಲೀಟ್ ಆಗೋದು ಎಳ್ಕೊಂಡಿದೆ. ನೀವೊಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ದಿನ. ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ, ಯಾರ್ಯಾರು ಕಸ್ತೂರಿ ಅರ್ಶಿನ ಅಲರ್ಜಿ ಇದೆಯೋ ಅವರು ಇದನ್ನು ಯೂಸ್ ಮಾಡಬೇಡಿ. ಮತ್ತು ಈಗ ಸ್ವಲ್ಪ ಥಂಡಿ ಇದೆ ಅಲ್ವಾ ಬ್ಯಾಂಗ್ಳೂರಲ್ಲಿ, ಸೊ ಮೊಸರು ಅಷ್ಟೇ ರೂಮ್ ಟೆಂಪ್ರೇಚರ್ ಹಾಕ್ಕೊಳ್ಳಿ. ಓಕೆ, ಅಕಸ್ಮಾತ್ ಕೋಲ್ಡ್ ಏನಾದ್ರು ಬಂದದ್ದು ರೂಮ್ ಟೆಂಪ್ರೇಚರ್ ಮೊಸರು ಹಾಕ್ಕೊಳ್ಳಿ. ಮೊಸರಿಲ್ಲ ಅಂದರೆ ಹಸಿ ಹಾಲು ತೋರಿಸಿದ್ನಲ್ಲ, ಹಸಿ ಹಾಲಲ್ಲೂ ಮಿಕ್ಸ್ ಮಾಡ್ಬೋದು, ಫೈನ್, ತೊಂದರೆ ಇಲ್ಲ. ಯಾವುದೇ ರೆಮಿಡಿ ನಾವು ಮಾಡಬೇಕಾದ್ರೆ ಕಾಯಿಸಿರೋ ಹಾಲು ಹಾಕಂಗಿಲ್ಲ. ಹಸಿ ಹಾಲಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ನಾವು ಕಾಯಿಸಿದ್ರೆ ಅದು ಬ್ಯಾಕ್ಟೀರಿಯಾಸ್ ಎಲ್ಲ ಸಾಯುತ್ತೆ ಅಂತ ಇದೆ. ಅದು ನ್ಯಾಚುರಲ್ ಅಲ್ಲ, ಬಾಯ್ಲಿಂಗ್ ಪ್ರೋಸೆಸ್ಸಲ್ಲಿ ಹೀಟ್ ಕೊಟ್ಟಾಗ ಗುಡ್ ಬ್ಯಾಕ್ಟೀರಿಯಾಸ್ ಸಾಯ್ತವೆ. ಇದು ಅಷ್ಟೇ, ಇದು ಪ್ಯಾಚ್ ಟೆಸ್ಟ್ ಆಗಬೇಕು. ಇದಕ್ಕೆ 2 ಆಪ್ಷನ್ ಹೇಳಿದ್ದೀನಿ, ಒಂದು ಮೊಸರು, ಒಂದು ಹಸಿ ಹಾಲು. ಯಾಕಂದರೆ ಇವಾಗ ಸ್ವಲ್ಪ ಥಂಡಿ ಇದೆ ಅಲ್ವಾ, ಸೊ ಅದರಿಂದ ಹಸಿ ಹಾಲಲ್ಲೇ ಹಾಕ್ಕೊಳ್ಳಿ. ಸೊ ಇದೊಂದು 8 ನಿಮಿಷ ಸೆಮಿ ಡ್ರೈ ಆಗಲಿ, ಆಮೇಲೆ ನಾನು ಸಿಗ್ತೀನಿ. ಒಂದು ಸ್ಮಾಲ್ ಕ್ಲಾರಿಫಿಕೇಷನ್ ಹೇಳ್ಬಿಡ್ತೀನಿ, ನಲಪಮ ಬಗ್ಗೆ ಇದ್ದಿದ್ದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಬಿಡಿದ್ದೀನಿ. ಇದು ಎಲ್ಲಿ ಸಿಗುತ್ತೆ, ಎಷ್ಟೊತ್ತು ಹಾಕ್ಕೋಬೇಕು, ಯಾರು ಹಾಕೋಬೇಕು, ಎಷ್ಟೊತ್ತು ಇರಬೇಕು, ಏನೇನು ಪ್ರಿಕಾಷನ್, ಏನೇನು ಮೆಷರ್ಸು. ಖಂಡಿತವಾಗ್ಲೂ ಸೋಪ್ ಬಳಸಬೇಡಿ. ನಮ್ಮ ಪದೇ ಅದನ್ನು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ ಕೆಲವರಿಗೆ ರಿಸಲ್ಟ್ ಯಾಕೆ ಲೇಟ್ ಆಗ್ತಿದೆ ಅಂದರೆ ದಿಸ್ ಮೈಟ್ ಬಿ ದ ರೀಸನ್, ಆಯಿತಾ. ನೋ ಕಾಸ್ಮೆಟಿಕ್ಸ್, ಮುಖದ ಮೇಲೆ ಯಾವುದೇ ರೀತಿಯಾದ ಕಾಸ್ಮೆಟಿಕ್ಸ್ ಬಳಕೆ ಮಾಡಬೇಡಿ. ಲಿಪ್ಸ್ಟಿಕ್, ಐಲೈನರ್ ಫೈನ್, ಮತ್ತು ಫೌಂಡೇಶನ್, ಪೌಡರ್ಸ್ ಬೇಡ. ಇದೊಂದು 10 ನಿಮಿಷ ಆಗಲಿ ಅಥವಾ ಸೆಮಿ ಡ್ರೈ ಆಗಲಿ, ಆಮೇಲೆ ನಿಮ್ಮ ಜೊತೆ 10 ನಿಮಿಷ ಆಗಿದೆ. ನೋಡಿ, ಇದು ನಿಮ್ಗೆ ಕಾಣ್ತಿದೆಯಾ, ನೋಡಿ ಎಷ್ಟು ಕೊಳೆ ಬಂದಿದೆ ಅಂತ. ಸೊ ನಾವು ಮುಖ ಅಷ್ಟು ತುಳಿದೇನೆ ನಮ್ಮ ಮುಖದಲ್ಲಿ ಅಷ್ಟು ಕೊಳೆ ಬರುತ್ತೆ. ಸೊ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ. ನಾನು ನಿಮ್ಗೇನಂದರೆ ಸ್ಟಾರ್ಟಿಂಗಲ್ಲಿ ಸ್ಕಿನ್ ವೈಟ್ನಿಂಗ್ ಅಂತ, ನಮಗೆ ಏನೂ ಪಿಗ್ಮೆಂಟೇಷನ್ ಇಲ್ಲ, ನಮಗೆ ಜಸ್ಟ್ ಸ್ಕಿನ್ ವೈಟ್ನಿಂಗ್ ಬೇಕು, ಅದೊಂದು ಪೌಡ್ರ್ ತೋರಿಸಿದ್ದೀನಿ ಅಲ್ವಾ. ಅದನ್ನು ಬಿಟ್ಟು ಪ್ರತಿದಿನ ಇದನ್ನು ಬಳಸಿ, ಅಥವಾ ದಿನ ಬಿಟ್ಟು ದಿನ ಇದನ್ನು ಬಳಸಿ. ನೋಡಿ ಸ್ಕಿನ್ನು, ಓಕೆ.
ನಿಮಗೆ ಶೈನ್. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಆಲಮ್ ಹಾಕ್ಕೊಳ್ಳಿ. ಸ್ಕಿನ್ ವೈಟ್ನಿಂಗ್ ನೀವು ಮಾಡ್ತಿದ್ದೀರಂದರೆ ಈ ಮೊಲತ್ತಿಗೆ ಸ್ವಲ್ಪ ಭಸ್ಮ ಮಾಡಿಟ್ಕೊಂಡಿದ್ದೀನಿ ನೋಡಿ, ಡಬ್ಬಿಲಿ ನಿಮ್ಗೆ ತೋರಿಸಿದ್ದೀರ, ಅದನ್ನು ಹಾಕಿ. ಆಯಿತಾ? ನೀಟಾಗಿ ವೈಟ್ ಮಾಡ್ಕೊಂಬಿಡ್ತೀನಿ. ಸೊ ನನಗಂತೂ ಅವರು ಮೆಸೇಜ್ ತುಂಬ ಖುಷಿ ತಂದಿದೆ. ಯಾಕಂದರೆ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ 3 ದಿನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡವರು, ಕಮ್ಮಿ ಮಾಡ್ಕೊಂಡವರು ಮ್ಯಾಮೇ ಫಸ್ಟು. 6 ದಿನದ್ದಿತ್ತು ನಂದು ಆ್ಯಕ್ಚುಲಿ. ಫಸ್ಟ್ 6 ಡೇಸ್ಗೊಬ್ಬರು ಸರ್ ಹಾಕಿದ್ರು, ಆವಾಗ ವಾಸಿಯಾಗಿದೆ ನಮಗೆ ಅಂತ. ಸೊ ಟೈಮ್ ತಗೊಳುತ್ತೆ, ಕಂಟಿನ್ಯೂಟಿ ಇಟ್ಕೊಳ್ಳಿ. ಸೊ ನೀಟಾಗಿ ವೈಟ್ ಮಾಡಿದ್ದೀನಿ. ಮ್ಯಾಮ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಯಾವತ್ತೂ ಅಷ್ಟೇ ಹೋಪ್ಸ್ ಲೂಸ್ ಮಾಡ್ಕೋಬೇಡಿ, ಡೆಫಿನೆಟಾಗಿ ಹೋಗುತ್ತೆ. ಓಕೆನಾ? ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು, ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ. ಓಕೆನಾ? ಇವತ್ತಿನ ವಿಡಿಯೋ ಮುಗಿಸಿ. ಇನ್ನೇನಾ ನಿಮ್ಮ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಇದ್ರ ಬಗ್ಗೆ ನಳಪ ಮರಾಡಿ ಕೆರಾಟಿನ್ ಆಯಿಲ್ ಬಗ್ಗೆ ಫುಲ್ ಡೀಟೇಲ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇನ್ಫಾರ್ಮೇಷನು ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ಸಿಗುತ್ತೆ ಅಂತ. ನಾನು ಮುಖ ತೊಳೆಯಲ್ಲ, ಯಾಕಂದರೆ ಎಣ್ಣೆ ಹಾಕಿದ್ದೀನಿ. ಓಕೆ, ಆದಷ್ಟು ಇದನ್ನು ಯೂಸ್ ಮಾಡಿದಾಗ ಸೂರ್ಯನ ಕಿರಣಗಳನ್ನ ಅವಾಯ್ಡ್ ಮಾಡಿ, ನಂಬರ್ 1. ನಂಬರ್ 2, ದಿನಕ್ಕೂ ಚೇಂಜ್ ಆಗ್ತಾ ಹೋಗುತ್ತೆ. ಸ್ಕಿನ್ನು ಪದ್ರ ಇದೆ. ಇವಾಗ ಫಸ್ಟ್ ಲೇಯರ್ ಕ್ಲಿಯರ್ ಆಯಿತಪ್ಪ, ಸೆಕೆಂಡ್ ಲೇಯರ್ ಬೈ ಲೇಯರ್ ಇದೆ. ಫಸ್ಟ್ ಲೇಯರ್ ಓಕೆ, ಸೆಕೆಂಡ್ ಲೇಯರ್ಗೆ ಹೋದಾಗ ನಿಮಗೆ ಅಡ್ವರ್ಸ್ ಎಫೆಕ್ಟ್ ಆಗ್ಬೋದು ಅಲ್ವಾ, ಸ್ವಲ್ಪ ಅದಾಗದೇ ಇರ್ಬೋದು. ಸೊ ಅವಾಗ ಸ್ಟಾಪ್ ಮಾಡಿ ನೀವು ನೆಕ್ಸ್ಟಿಗೆ ಶಿಫ್ಟ್ ಆಗಬೇಕು. ಫೈನ್. ಓಕೆ, ಇವತ್ತಿನ ವಿಡಿಯೋ ಎಲ್ಲೇ ಮುಸ್ಲಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಹೊಸಬ್ರು ಯಾರಾದಕ್ಕೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನೀವು ಸಬ್ಸ್ಕ್ರಿಪ್ಷನ್ ಮಾಡೋದ್ರಲ್ಲಿ ನಿಮ್ಗೆ ₹1 ಖರ್ಚಾಗಲ್ಲ. ಓಕೆನಾ? ಲೈಕು, ಶೇರು, ಸಬ್ಸ್ಕ್ರೈಬು ಕಂಪ್ಲೀಟಾಗಿ ಫ್ರೀ ನಿಮಗೆ ಯೂಟ್ಯೂಬಿಂದ. ಆಯಿತಾ? ₹1 ನಿಮ್ಮದು ತೊಗೊಳ್ಳಲ್ಲ ಯೂಟ್ಯೂಬು. ಓಕೆ, ಹಾಗೆ ನಮ್ಗೆ ಒಂದೂ ಫ್ರೀಯಾಗಿ ಕೊಡೋಲ್ಲ ಯೂಟ್ಯೂಬು, ನಾವು ಕಷ್ಟಪಟ್ಟರೆ ಕೊಡೋದು. ನಂಬರ್ 1. ನಂಬರ್ 2 ಬಂದುಬಿಟ್ಟು, ನೀವು ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿ. ಅಕಸ್ಮಾತ್ ನೀವು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಹೈಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿಬಿಡಿ, ಯಾರಿಗೆ ನೆಸಿಟಿ ಇದೆಯಾ ಅವ್ರಿಗೆ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಗ್ಲೋ.